ಎಲ್ರಿಗೂ ನಮಸ್ಕಾರ. ನವೆಂಬರ್ 14ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗಿದ್ದವು. ಅದರಲ್ಲಿ ಒಂದು ಸಿನಿಮಾ ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರುವಂತಹ ಗತವೈಭವ ಅನ್ನುವಂಥ ಸಿನಿಮಾ. ಸಿನಿಮಾದ ಬಗ್ಗೆ ಸಿನಿಮಾ ರಿಲೀಸ್ಗಿಂತ ಮುಂಚೆ, ಸಿನಿಮಾ ರಿಲೀಸ್ ಆದ ನಂತರ ಹಾಗೂ ಒಂದು ವಾರದ ಮಟ್ಟಿಗೆ ತುಂಬ ಜನ ಅಭಿಮಾನಿಗಳು, ವಿಶೇಷವಾಗಿ ಸುನಿ ಅವರನ್ನು ಪ್ರೀತಿಸುವಂಥವರು, ಆಶಿಕಾ ರಂಗನಾಥ್ ಅವರ ಅಭಿಮಾನಿಗಳು ಹಾಗೂ ಸಿನಿಮಾದ ಆ ಕ್ರಾಫ್ಟನ್ನು ನೋಡಿ ಮಾತಾಡಿದಂತಹ ಅಭಿಮಾನಿಗಳು ಹಾಗೂ ಮಾಧ್ಯಮದವರ ಒಂದು ಅನಿಸಿಕೆ ಏನಾಗಿತ್ತು ಅಂತಂದರೆ, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲಾವಿಶ್ ಆಗಿ ಮಾಡಿದ್ದಾರೆ, ಸಿನಿಮಾ ಒಂಚೂರು ಲ್ಯಾಗ್ ಆಯಿತು ಅಂತ ಮಾತಾಡಿದರು. ಈ ಥರದ ವಿಚಾರಗಳನ್ನು ಆಯಾ ತಂಡದ, ಅದು ನಿರ್ದೇಶಕರಾಗಿರ್ಬೋದು ಅಥವಾ ಕ್ರಿಯೇಟಿವ್ ಟೀಮ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಸ್ವಲ್ಪ ಗಮನ ವಹಿಸಿದಾಗ, ಅಂದರೆ ಈಗ ಸಿಂಪಲ್ ಸುಮ್ನಿ ಅವರ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ತುಂಬ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಉಂಟು. ಯಾವಾಗ ಗತವೈಭವ ಸಿನಿಮಾ ನೋಡಿದ ನಂತರ ಮಾಧ್ಯಮದವರು ಸೇರಿ ಜೊತೆಗೆ ಸಿನಿಮಾ ನೋಡಿದಂತಹ ಎಲ್ಲ ವೀಕ್ಷಕರು ಅನಿಸಿದ್ದು ಸಿನಿಮಾ ಒಂಚೂರು ಲ್ಯಾಗ್ ಆಯಿತು ಅಂತ. ಸಿಂಪಲ್ ಸುನಿ ಅವರು ಸಿನಿಮಾವನ್ನು ಟ್ರಿಮ್ ಮಾಡಿದ್ದಾರೆ. ಮೊದಲ ಸಾರಿ ಗತವೈಭವ ನೋಡಿದಾಗ ಅನಿಸಿದಂತಹ ಅನಿಸಿಕೆ ಚೆನ್ನಾಗಿತ್ತು ಅಂತ ಮಾತಾಡಿದ್ವಿ. ಆದರೆ ಸಿನಿಮಾ 20 ನಿಮಿಷಗಳ ಕಾಲ ಟ್ರಿಮ್ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಗತವೈಭವ ಸಿನಿಮಾ ಸುದ್ದಿಯಾಗಿದ್ದು ಸಿನಿಮಾದ ಆ ಮೇಕಿಂಗಿಂದ, ಸಿನಿಮಾದ ಆ ಲ್ಯಾವಿಶ್ನೆಸ್ಸು, ಜೊತೆಗೆ ದೊಡ್ಡದಾದಂತಹ ಗ್ರಾಫು, ತುಂಬ ರೋಮಾಂಚನಕಾರಿಯಾದಂತಹ ಸೆಟ್ಗಳು, ಜೊತೆಗೆ ಲೊಕೇಶನ್ಸ್ಗಳು. ಈಗಾಗಲೇ ನೀವು ತುಂಬ ಜನ ಸಿನಿಮಾ ನೋಡಿದಿರಿ. ಯಾರೆಲ್ಲ ಸಿನಿಮಾಗಳನ್ನು ನೋಡಿಲ್ವೋ ಸಿನಿಮಾವನ್ನು ಟ್ರಿಮ್ ವರ್ಷನ್ ನೋಡ್ಬೋದು. ತುಂಬ ಚೆನ್ನಾಗಿ ಟ್ರಿಮ್ ಆಗಿದೆ 20 ನಿಮಿಷಗಳ ಕಾಲ. ಇದು ಪುನರ್ಜನ್ಮದ ಕಥೆ ಅನ್ನುವಂತಹ ಒಂದು ವ್ಯಾಖ್ಯಾನ. ಜೊತೆಗೆ ಇಲ್ಲಿ ದುಷ್ಯಂತ್ ಅವರು 4 ಡೈಮೆನ್ಷನಲ್ಲಿ ಆ್ಯಕ್ಟ್ ಮಾಡೋದ್ರಿಂದ ಅವರ ಮೊಟ್ಟ ಮೊದಲ ಪ್ರಯತ್ನಕ್ಕೆ ಸಿಂಪಲ್ ಸುನಿ ಅವರು ಕೊಟ್ಟಂತಹ ಒಂದು ಆ ನರೇಷನ್ನು, ಆ ಒಂದು ಬ್ರಿಲಿಯಂಟ್ ಆದಂತಹ ಒಂದು ಗ್ರಾಫು ತುಂಬ ಚೆನ್ನಾಗಿ ಅಪ್ಲಿಕೇಬಲ್ ಆಗಿದೆ. ಆ್ಯಸ್ ಇಟ್ ಈಸ್ ಆಶಿಕಾ ರಂಗನಾಥ್ ಬಗ್ಗೆ ನಾವೇನು ಮಾತಾಡೋವಾಗಿಲ್ಲ. ಸಿನಿಮಾ 4 ಕಾಲಘಟ್ಟಗಳಂದರೆ, ಒಂದು ಪ್ರೆಸೆಂಟ್ ಕಾಲಘಟ್ಟದ್ದು, ಜೊತೆಗೆ ಒಂದು ದೇವಲೋಕದ ಕತೆ, ಎರಡನೇದು ಪೋರ್ಚುಗೀಸ್ನ ಒಂದು ಆ ಕಾಲಘಟ್ಟ, ಮೂರನೇದು ಕಂಬಳ. ಈ ಮೂರಲ್ಲಿ ನಿಮಗೆ 100% ದೇವಲೋಕದ ಕತೆ ತುಂಬ ಕ್ರಿಸ್ಪಾಗಿ ಅದನ್ನು ಕನ್ವೆ ಮಾಡಿದ್ದಾರೆ. ದೇವಗಣ ರಾಕ್ಷಸಗಣ ಎನ್ನುವಂಥ ಒಂದು ಕಾನ್ಸೆಪ್ಟು. ಇನ್ನು ಪೋರ್ಚುಗೀಸ್ ಅಂತ ಬಂದಾಗ ಅಲ್ಲೊಂದು ಇಮ್ಯಾಜಿನೇಷನ್ ಕತೆನ ಹೀರೋ ಪಾಯಿಂಟ್ ಆಫ್ ವ್ಯೂ ನರೇಟ್ ಮಾಡಿಸ್ತಾರೆ ಡೈರೆಕ್ಟರ್ ಸಿಂಪಲ್ ಸುನಿ ಅವರು. ಜೊತೆಗೆ ಕಂಬಳದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಜೊತೆಗೆ ಅಲ್ಲಿ ಹಾಕಿದಂತಹ ಕಾಸ್ಟ್ಯೂಮ್ಗಳ ಬಗ್ಗೆ ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡಿದ್ವಿ, ಅದು ಕೂಡ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಅದ್ರ ನಂತರ ಪ್ರೆಸೆಂಟ್ ಕತೆಗೆ ಆ 4 ಕತೆಗಳನ್ನು ಇಂಟರ್ ಕನೆಕ್ಟ್ ಮಾಡ್ತಾ ಜುಡಾ ಸ್ಯಾಂಡಿ ಅವರ ಮ್ಯೂಸಿಕ್ಕು ಮೇಲಾಗಿ ತುಂಬ ಸೆನ್ಸಿಬಲ್ ಆಗಿ ಕಾಮಿಡಿ ಪಂಚ್ಗಳನ್ನ ಕೊಟ್ಟಂತಹ ಸಿಂಪಲ್ ಸುನಿ ಅವರ ಡೈಲಾಗು. ಓವರಾಲ್ ಅಂದರೆ ನವೆಂಬರ್ 14ಕ್ಕೆ ಬಿಡುಗಡೆ ಆದಂತಹ ಸಿನಿಮಾಗೆ ನೀವೆಲ್ಲರೂ ಮೆಚ್ಚುಗೆನ ವ್ಯಕ್ತಪಡಿಸಿ ಸಿನಿಮಾ ಟ್ರಿಮ್ ಆಗ್ಬೋದಾಗಿತ್ತು ಗುರು, ಟ್ರಿಮ್ ಮಾಡ್ಬೋದಾಗಿತ್ತು ಗುರು ಅಂತ ಏನು ನೀವು ಮಾತಾಡಿದ್ರಲ್ಲ, ಅದನ್ನು ನಿರ್ದೇಶಕರ ತಂಡ, ನಿರ್ದೇಶಕರಾದಂತಹ ಸಿಂಪಲ್ ಸುನಿ ಅವರು ತುಂಬ ಪ್ರೀತಿಯಿಂದ ಅದನ್ನು ರಿಸೀವ್ ಮಾಡಿ, ಇದು ತುಂಬ ಒಳ್ಳೆಯ ಬೆಳವಣಿಗೆ. ಅಂದರೆ ಸಿನಿಮಾದವರ ಜೊತೆಗಿನ ಹಾಗೂ ಸಿನಿಮಾ ಅಭಿಮಾನಿಗಳ ಜೊತೆಗಿನ ಆ ಒಂದು ಕೊಂಡಿ, ಅಂದರೆ ಆಡಿಯನ್ಸ್ ಪಲ್ಸನ್ನು ತುಂಬ ಜನ ನಿರ್ದೇಶಕರು ಅದನ್ನು ತಮ್ಮ ಬರವಣಿಗೆ ಮೂಲಕ ಹಿಡಿದಿಟ್ಕೊಂಡಿರ್ತಾರೆ. ಅದನ್ನು ಸಿಂಪಲ್ ಸುನಿ ಅವರು ಮೊಟ್ಟ ಮೊದಲ ಸಿನಿಮಾದಿಂದನೂ ಇಲ್ಲಿಯ ತನಕ ಅವ್ರು ಮಾಡೋಂಥ ಪ್ರತಿಯೊಂದು ಸಿನಿಮಾ ಕೂಡ ಆಡಿಯನ್ಸ್ ಪಲ್ಸನ್ನು ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿರುತ್ತೆ. ಮೇಲಾಗಿ ಈ ಸಿನಿಮಾದಲ್ಲಿ ಬರುವಂತಹ ಡೈಲಾಗ್ಸ್ಗಳನ್ನು ನಿನ್ನೆ ನಾನು ಮತ್ತೊಮ್ಮೆ ಥಿಯೇಟರ್ ನೋಡುವಾಗ ಎಂಜಾಯ್ ಮಾಡ್ತಾ ಇದ್ದೆ. ಅಂದರೆ ಜನ ನಗ್ತಾರೆ, ಅದು ಆಬ್ವಿಯಸ್ಲಿ ಆ ಥರದ ಒಂದು ಅನ್ಕಂಡೀಷನಲ್ ಲವ್ ಟುವರ್ಡ್ಸ್ ದಿ ಡೈರೆಕ್ಟರ್, ರೈಟರ್ ಬಂದಾಗಲೇ ಆ ಒಂದು ಪ್ರೀತಿ ಹಾಗೆ ಇರುತ್ತೆ. ಹಾಗಿದ್ರೆ ಗತವೈಭವ ಸಿನಿಮಾವನ್ನು ಯಾರೆಲ್ಲ ನೋಡಿದ್ದೀರಿ, ಮತ್ತೊಮ್ಮೆ ನೋಡಬೇಕು ಅಂತ ಯಾರ್ಯಾರು ಅನಿಸಿದರೆ ಖಂಡಿತ ಮತ್ತೊಮ್ಮೆ ನೀವು ಸಿನಿಮಾ ನೋಡ್ಬೋದು. 20 ನಿಮಿಷ ಟ್ರಿಮ್ ಆಗಿದೆ. ಜೊತೆಗೆ ಯಾರೆಲ್ಲ ಸಿನಿಮಾವನ್ನು ಇನ್ನೂ ನೋಡಿಲ್ವೋ ಅದು ಮತ್ತೊಮ್ಮೆ ಅವಕಾಶ. ಟ್ರಿಮ್ ವರ್ಷನ್ ಗತವೈಭವ ಬ್ರಿಲಿಯಂಟ್ ಆಗಿ ನನಗೆ ಇಷ್ಟ ಆದಂತಹ ಸಿನಿಮಾ. ಸಿಂಪಲ್ ಸುನಿ ಸರ್, ಥ್ಯಾಂಕ್ ಯು ಸೋ ಮಚ್. ಟುವರ್ಡ್ಸ್ ಸಿನಿಮಾ, ಟುವರ್ಡ್ಸ್ ಕ್ರಿಯೇಟಿವಿಟಿ. 20 ನಿಮಿಷಗಳ ಕಾಲ ಟ್ರಿಮ್ ಆದ ನಂತರ ಮತ್ತೊಮ್ಮೆ ರಿಫ್ರೆಶ್ ಆದಂತಹ ಗತವೈಭವವನ್ನು ನೋಡಿದಂತಹ ಅನುಭವ ನಿನ್ನೆ ನನಗಾಯಿತು. ಸಿನಿಮಾ ಯಾರೆಲ್ಲ ನೋಡಿಲ್ವೋ ಹೋಗಿ ಚಿತ್ರಮಂದಿರ ನೋಡಿ. ಗತವೈಭವ ಟ್ರಿಮ್ ವರ್ಷನ್ ಸಖತ್ತಾಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸುನಿ ಸರ್, ಥ್ಯಾಂಕ್ ಯು ಎಂಟೈರ್ ಟೀಮ್. ದುಷ್ಯಂತ್, ಆಲ್ ದ ವೆರಿ ಬೆಸ್ಟ್. ಆಶಿಕಾ ರಂಗನಾಥ್, ಸೂಪರ್. ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್, ಥ್ಯಾಂಕ್ ಯು.